ಧನುರಾಶಿ ಜೀವನ ಶೈಲಿ ಒಂದು ಅವಲೋಕನ. ಸಾಹಸ ಮತ್ತು ಪ್ರವಾಸ ಪ್ರಿಯರು. ಧನುರಾಶಿಯವರು ಪ್ರಕೃತಿಯನ್ನು ಅತಿಯಾಗಿ ಪ್ರೀತಿಸ್ತಾರೆ. ಒಂದ್ ಕಡೆ ಕುಳಿತು ಕೆಲಸ ಮಾಡುವುದು ಇವರಿಗೆ ಇಷ್ಟವಾಗೋದಿಲ್ಲ. ಸದಾ ಹೊಸ ಜಾಗಗಳನ್ನು ಅನ್ವೇಷಿಸುವುದು ಮತ್ತು ಪ್ರವಾಸ ಮಾಡುವುದು ಇವರ ಜೀವನದ ಪ್ರಮುಖ ಭಾಗ. ಉನ್ನತ ಶಿಕ್ಷಣದಲ್ಲಿ ಅತೀವ ಆಸಕ್ತಿ ಹೊಂದಿರುತ್ತಾರೆ. ಜೀವನದುದ್ದಕ್ಕೂ ಏನಾದರೊಂದನ್ನು ಕಲಿತಲೇ ಇರ್ತಾರೆ ಮತ್ತು ಸಮಾಜದಲ್ಲಿ ಇವರು ವಿದ್ವಾಂಸರಾಗಿ ಗುರುತಿಸಿಕೊಳ್ತಾರೆ. ನೇರ ನುಡಿ ಮತ್ತು ಪ್ರಾಮಾಣಿಕತೆ. ಇವರು ಯಾವುದನ್ನು ಮುಚ್ಚುಮರೆ ಮಾಡದೆ ನೇರವಾಗಿ ಮಾತಾಡ್ತಾರೆ. ಈ ಗುಣವು ಕೆಲವೊಮ್ಮೆ ಇತರರಿಗೆ ಕಟುವಾಗಿ ಕಂಡರೂ ಇವರ ಮನಸ್ಸು ಅತ್ಯಂತ ಶುದ್ಧವಾಗಿರುತ್ತೆ ಮತ್ತು ಸದಾ ಸತ್ಯದ ಪರವಾಗಿರ್ತಾರೆ. ಜೀವನದ ದೃಷ್ಟಿಕೋನ. ಇವರು ಸದಾ ಆಶಾವಾದಿಗಳು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಮಂಕಾಗಿ ಕೂರದೆ ಧೈರ್ಯದಿಂದ ಎದುರಿಸ್ತಾರೆ. ಇವರ ನಗುಮುಖದ ವ್ಯಕ್ತಿತ್ವವು ಇತರರಿಗೆ ಸ್ಫೂರ್ತಿಯಾಗಿರುತ್ತೆ. ವೃತ್ತಿ ಮತ್ತು ಆರ್ಥಿಕತೆ. ಇವರು ಶಿಕ್ಷಕರು, ಸಲಹೆಗಾರರು, ವಕೀಲರು ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಉದ್ಯೋಗಗಳಲ್ಲಿ ಹೆಚ್ಚು ಯಶಸ್ಸು ಕಾಣ್ತಾರೆ. ಆರ್ಥಿಕವಾಗಿ ಇವರಿಗೆ ಹಣದ ಹರಿವು ಉತ್ತಮವಾಗಿರುತ್ತೆ. ಆದರೆ ಅತಿ ಶಿಸ್ತಿನ ಕೊರತೆಯಿಂದಾಗಿ ಕೆಲವೊಮ್ಮೆ ಹಣಕಾಸಿನ ನಿರ್ವಹಣೆಯಲ್ಲಿ ಎಡಬಹುದು. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ. ಇವರು ಸಂಬಂಧಗಳಿಗಿಂತ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಾರೆ. ಸ್ನೇಹಿತರ ಬಳಗದಲ್ಲಿ ಇವರು ಸದಾ ಲವಲವಿಕೆಯಿಂದ ಇರ್ತಾರೆ ಮತ್ತು ಗುಂಪಿನ ಕೇಂದ್ರ ಬಿಂದುವಾಗಿರ್ತಾರೆ. ಧನುರಾಶಿಯವರಿಗೆ ವಿಶೇಷ ಸಲಹೆಗಳು. ತಾಳ್ಮೆ ಬೆಳೆಸಿಕೊಳ್ಳಿ. ನೇರವಾಗಿ ಮಾತನಾಡುವಾಗ ಎದುರಿಗಿರುವವರ ಭಾವನೆಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಿ. ಆರೋಗ್ಯದ ಕಡೆ ಗಮನ. ಅತಿಯಾದ ಯೋಚನೆ ಮತ್ತು ವೇಗದ ಜೀವನ ಶೈಲಿಯಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಸಮತೋಲನ ಕಾಯ್ದುಕೊಳ್ಳಿ. ಧನುರಾಶಿ ಜೀವನ ಶೈಲಿ ಒಂದು ಅವಲೋಕನ. ಸಾಹಸ ಮತ್ತು ಪ್ರವಾಸ ಪ್ರಿಯರು. ಧನುರಾಶಿಯವರು ಪ್ರಕೃತಿಯನ್ನು ಅತಿಯಾಗಿ ಪ್ರೀತಿಸ್ತಾರೆ. ಒಂದ್ ಕಡೆ ಕುಳಿತು ಕೆಲಸ ಮಾಡುವುದು ಇವರಿಗೆ ಇಷ್ಟವಾಗೋದಿಲ್ಲ. ಸದಾ ಹೊಸ ಜಾಗಗಳನ್ನು ಅನ್ವೇಷಿಸುವುದು ಮತ್ತು ಪ್ರವಾಸ ಮಾಡುವುದು ಇವರ ಜೀವನದ ಪ್ರಮುಖ ಭಾಗ. ಉನ್ನತ ಶಿಕ್ಷಣದಲ್ಲಿ ಅತೀವ ಆಸಕ್ತಿ ಹೊಂದಿರುತ್ತಾರೆ. ಜೀವನದುದ್ದಕ್ಕೂ ಏನಾದರೊಂದನ್ನು ಕಲಿತಲೇ ಇರ್ತಾರೆ ಮತ್ತು ಸಮಾಜದಲ್ಲಿ ಇವರು ವಿದ್ವಾಂಸರಾಗಿ ಗುರುತಿಸಿಕೊಳ್ತಾರೆ. ನೇರ ನುಡಿ ಮತ್ತು ಪ್ರಾಮಾಣಿಕತೆ. ಇವರು ಯಾವುದನ್ನು ಮುಚ್ಚುಮರೆ ಮಾಡದೆ ನೇರವಾಗಿ ಮಾತಾಡ್ತಾರೆ. ಈ ಗುಣವು ಕೆಲವೊಮ್ಮೆ ಇತರರಿಗೆ ಕಟುವಾಗಿ ಕಂಡರೂ ಇವರ ಮನಸ್ಸು ಅತ್ಯಂತ ಶುದ್ಧವಾಗಿರುತ್ತೆ ಮತ್ತು ಸದಾ ಸತ್ಯದ ಪರವಾಗಿರ್ತಾರೆ. ಜೀವನದ ದೃಷ್ಟಿಕೋನ. ಇವರು ಸದಾ ಆಶಾವಾದಿಗಳು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಮಂಕಾಗಿ ಕೂರದೆ ಧೈರ್ಯದಿಂದ ಎದುರಿಸ್ತಾರೆ. ಇವರ ನಗುಮುಖದ ವ್ಯಕ್ತಿತ್ವವು ಇತರರಿಗೆ ಸ್ಫೂರ್ತಿಯಾಗಿರುತ್ತೆ. ವೃತ್ತಿ ಮತ್ತು ಆರ್ಥಿಕತೆ. ಇವರು ಶಿಕ್ಷಕರು, ಸಲಹೆಗಾರರು, ವಕೀಲರು ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಉದ್ಯೋಗಗಳಲ್ಲಿ ಹೆಚ್ಚು ಯಶಸ್ಸು ಕಾಣ್ತಾರೆ. ಆರ್ಥಿಕವಾಗಿ ಇವರಿಗೆ ಹಣದ ಹರಿವು ಉತ್ತಮವಾಗಿರುತ್ತೆ. ಆದರೆ ಅತಿ ಶಿಸ್ತಿನ ಕೊರತೆಯಿಂದಾಗಿ ಕೆಲವೊಮ್ಮೆ ಹಣಕಾಸಿನ ನಿರ್ವಹಣೆಯಲ್ಲಿ ಎಡಬಹುದು. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ. ಇವರು ಸಂಬಂಧಗಳಿಗಿಂತ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಾರೆ. ಸ್ನೇಹಿತರ ಬಳಗದಲ್ಲಿ ಇವರು ಸದಾ ಲವಲವಿಕೆಯಿಂದ ಇರ್ತಾರೆ ಮತ್ತು ಗುಂಪಿನ ಕೇಂದ್ರ ಬಿಂದುವಾಗಿರ್ತಾರೆ. ಧನುರಾಶಿಯವರಿಗೆ ವಿಶೇಷ ಸಲಹೆಗಳು. ತಾಳ್ಮೆ ಬೆಳೆಸಿಕೊಳ್ಳಿ. ನೇರವಾಗಿ ಮಾತನಾಡುವಾಗ ಎದುರಿಗಿರುವವರ ಭಾವನೆಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಿ. ಆರೋಗ್ಯದ ಕಡೆ ಗಮನ. ಅತಿಯಾದ ಯೋಚನೆ ಮತ್ತು ವೇಗದ ಜೀವನ ಶೈಲಿಯಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಸಮತೋಲನ ಕಾಯ್ದುಕೊಳ್ಳಿ.